ಸೊ ಊರು ಜಬ್ರಿ ಮಾಡೋಕೆ ಹೋಗ್ಬೇಡ್ರಿ, ನೀವು ನೋಡ್ಕೊಂಡ ಚಲೋ ತಂಗಿರಿ. ಯಾರದೇ ಲೈಫಿಗೂ ಅನ್ಯಾಯವಾಗಿ ಕೆಟ್ಟ ಕಮೆಂಟ್ಗಳನ್ನ ಹಾಕಿ ಇನ್ನೊಬ್ರು ಮನಸ್ಸು ನೋಯ್ಸಕ್ಕೆ ಹೋಗ್ಬೇಡ್ರಿ. ನೀವು ಒಬ್ರು ಮನಸ್ಸು ನೋಯ್ಸಿದ್ರೆ ನಿಮಗೆ ಮನಸ್ಸು ನೋಯ್ಸಾಗಿರ್ತಾರೆ. ಆ ಚಂದನ್ ಶೆಟ್ಟಿ ನಿವೇದಿತ ಅವ್ರಿಗೆ ಎಷ್ಟು ಕಮೆಂಟ್ಗಳು ಬಿಟ್ಬಿಡ್ರಿ ಪಾಪ. ಅವರೇ ಗಂಡ ಅಂತ ಮ್ಯೂಚುವಲಾಗಿ ಮಾಡ್ಕೊಂಡು ಅವ್ರ ಪಾಡಿಗೆ ಅವರು ಚೆನ್ನಾಗಿದ್ದಾರೆ, ಇವ್ರ ಪಾಡಿಗೆ ಇವರು ಚೆನ್ನಾಗಿದ್ದಾರೆ. ಮೂರನೇ ವ್ಯಕ್ತಿ ನೀ ಯಾಕೆ ಮಾರಾಯ ಅವರಿಗೆ ಅಂದು ನೀ ಕೆಟ್ಟಾಗಿ ಇನ್ನೊಬ್ರು ಮನಸ್ಸು ನೋಯಿಸಿ ಯಾಕೆ ಬೇಕು? ಬಿಟ್ಬಿಡಿ, ಎಲ್ಲರ ಜೀವನ ಅವ್ರ ಪಾಡಿಗೆ ಬಿಟ್ಬಿಡಿ, ಚೆನ್ನಾಗಿರ್ರಿ ಎಲ್ಲರೂ. ಸೋನು ಪಾಟೀಲ್ ಅವರಿಗೆ ಜೀವನದಲ್ಲಿ ಇದೊಂದು ರಿಗ್ರೆಟ್ ಅಂದರೆ ಇದು ನಿರ್ಧಾರ ನಾನು ತಗೋಬಾರ್ದಿತ್ತು, ಪಶ್ಚಾತ್ತಾಪ ಅಂದರೆ ಯಾವುದು? ಯಪ್ಪ ಪಶ್ಚಾತ್ತಾಪ ನೋಡ್ರಿ, ನನಗೆ ನಿರ್ಧಾರ ತೊಗೋಬಾರ್ದಾಗಿತ್ತು ಅಂತ ನಾನು ಕೆಟ್ಟ ನಿರ್ಧಾರ ಯಾವುದು ತೊಗೊಂಡಿಲ್ಲ. ಬಟ್ ನಮ್ಮ ಅಜ್ಜಿಗೋಸ್ಕರ ಒಂದು ನಿರ್ಧಾರ ಮಾಡಿದೆ. ಆ ನಿರ್ಧಾರ ಯಾವುದು ಏನು ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ, ಅದ್ರ ಬಗ್ಗೆ ನನಗೆ ಏನು ಮಾತಾಡ್ಬೇಕಂತನೂ ಇಲ್ಲ. ಸೊ ಆ ನಿರ್ಧಾರ ಒಂದು ತೊಗೋಬಾರ್ದಾಗಿತ್ತು, ಲೈಫಲ್ಲಿ ತೊಗೊಂಡಿದ್ದೀನಿ. ಅದು ಇವತ್ತಿಗೂ ನಂಗೆ ಬೇಜಾರೈತಿ, ಯಾಕೆ ತೊಗೊಂಡೆ, ಯೋಚನೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಅದರಿಂದ ನಾನು ಇನ್ನೂ ಹೊರಗೆ ಬರಬೇಕಾಗಿತ್ತು, ಬರ್ತೀನಿ ಪಕ್ಕ. ಯಾಕಂದರೆ ನನ್ನ ಏನು ತಪ್ಪಿಲ್ಲ ಅಂತ ನಂಗೆ ಗೊತ್ತು. ಸೊ ಹಾಗಾಗಿ ನಾನು ಹೊರಗೆ ಬರ್ತೀನಿ. ಆದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಗ ನನಗೆ ಭಾಳ ಬೇಜಾರೈತ್ರಿ. ಇನ್ನೂ ನಾನು ಚಲೋ ಆ್ಯಕ್ಟಿವ್ ಆಗಿರಬೇಕಾಗಿತ್ತು, ಇನ್ನೂ ಚಲೋ ಆಟ ಆಡಿದ್ನಂದ್ರೆ ನಾನು ಇನ್ನೂ ಅಲ್ಲಿ ಇರ್ತಿದ್ನಿ. ಅದೊಂದು ನಿರ್ಧಾರ ನನಗೆ ಭಾಳ ಬೇಜಾರೈತಿ ಇವತ್ತಿಗೂ. ಯಾಕಂದ್ರೆ ಇನ್ನೂ ಬಿಗ್ ಬಾಸ್ ಮನೆ ಅಲ್ಲಿ ನೋಡಿದಾಗ ನಾನು ಇದ್ದೆ ಅಲ್ಲ, ಇನ್ನೂ ಇರ್ತಿದ್ನಲ್ಲ, ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ನಮ್ಮ ಎಫರ್ಟ್ ನಾವು ಹಾಕಬೇಕಾಗಿತ್ತು, ಇನ್ನೂ ಚಲೋ ಆಟ ಆಡಬೇಕಾಗಿತ್ತು ಅಂತ ನಂಗೆ ಆಸೆ ಇತ್ತು. ಸೊ ಬಿಗ್ ಬಾಸ್ ಅದು ಹೆಂಗಂದ್ರೆ ಈಗ ಹೋಗೋಕ್ಕಾಗಿಲ್ಲ, ನೀ ಏನು ಕೋಟಿ ಕೊಡ್ತೀನಿ ಅಂದರೂ ನಾನು ಒಳಗೆ ಕರ್ಕೊಳಂಗಿಲ್ಲ. ನನಗೆ ಈಗ ಹೋಗ್ಬೇಕಂತ ಆಸೆ ಐತಿ. ಬಟ್ ಕನ್ನಡದಲ್ಲಿ ಈಗ ನಾವು ಹೋಗಿ ಬಂದಿನಿ ಕರ್ಕೊಳಂಗಿಲ್ಲ. ಬಟ್ ತೆಲುಗು, ತಮಿಳ್, ಹಿಂದಿ ಅದಾವಲ್ರಿ, ನೋಡೋಣ, ಪ್ರಯತ್ನ ಪಡೋ. ನಂಗೆ ಆಸೆ ಐತೆ ಹೋಗ್ಬೇಕಾ. ಆದರೆ ನಂಗೆ ಯಾವ ಭಾಷೆ ಬರೋಂಗಿಲ್ಲ ಕನ್ನಡ ಬಿಟ್ಟು. ತಮಿಳ್ ರಿಯಾಲಿಟಿ ಶೋಸ್ ಮಾಡಿದ್ದೀನಿ, ತಮಿಳ್ ಕಡೆಯಿಂದ ಇವಾಗ ರಿಯಾಲಿಟಿ ಶೋಸ್ ಕರೀಲಿಕ್ಕತ್ತಾರೆ. ಬಟ್ ನಾ ಹೇಳೋದು ಇಷ್ಟ ಅವ್ರಿಗೆ, ಕಲ್ತ್ಕೋರಿ ತಮಿಳು ಅಂತ ಹೇಳ್ತಾರೆ. ಕಲಿಯೋದು ತಪ್ಪಲ್ಲ, ಎಲ್ಲ ಭಾಷೆ ಕಲಿಬೇಕ್ರಿ. ಆದರೆ ನನಗೆ ಬರೋಂಗಿಲ್ಲ, ನಾ ಏನು ಮಾಡಲಿ, ನಂಗೆ ನೆಟ್ಟಿಗೆ ಬೆಂಗಳೂರು ಭಾಷೆನೇ ಬರೋಂಗಿಲ್ಲ, ಉತ್ತರ ಕನ್ನಡ ಬಿಡಿ, ಇನ್ನು ಹೋಗಿ ತಮಿಳ್ ಕಲಿಯೋದು ನನಗೆ ಕಷ್ಟ. ಸೊ ಕರೆದ್ರು ನಾ ಕನ್ನಡದಲ್ಲೇ ಮಾತಾಡ್ಕೊಂಡು ಮುಂದುವರ್ಸ್ಕೊಂಡು ಶೋಗಳನ್ನ ಮಾಡಿಕೊಂಡು ರಿಯಾಲಿಟಿ ಶೋಸ್ ಮಾಡ್ಬೇಕಂತ ನಂಗೆ ಭಾಳ ಆಸೆ ಐತಿ. ಸಿನಿಮಾ ಮೂವಿಗಿನ್ನ ನಂಗೆ ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಭಾಳ ಆಸೆ ಐತಿ. ಖಂಡಿತ ಯಾವುದೇ ಭಾಷೆಯಲ್ಲಿ ಸಿಕ್ಕರೂ ಕೂಡ ನಾನು ಅದನ್ನು ಮಾಡ್ತೇನೆ ರೀ. ಈಗ ಸದ್ಯಕ್ಕೆ ಕನ್ನಡದಲ್ಲಿರುವಂಥ ರಿಯಾಲಿಟಿ ಶೋಗಳಿರ್ಬೋದು, ಕಾಮಿಡಿ ಕಿಲಾಡಿಗಳು, ಗಿಚ್ಚಿಗಿಲಿಗಿಲಿ ಇಂಥವು, ಉತ್ತರ ಕರ್ನಾಟಕದ ಗಿಚ್ಚಿಗಿಲಿಗಿಲಿ ಅನ್ನೋಂಥದ್ದು ಒಂದು ಟೈಟಲ್ ಕೊಟ್ಟಿದ್ರು. ಏನಾದರೂ ನೀವು ಪ್ರಯತ್ನ ಮಾಡಿದ್ರೆ ಒಳಗೆ ಹೋಗಬೇಕು ಮಾಡಬೇಕು ಅನ್ನೋ ರೀತಿ? ಹಾಂ, ಖಂಡಿತ ನಾನು ಮಾಡಿದೆ ರೀ. ಬಟ್ ಅದೇ ಹೇಳತ್ತಲ್ಲ ರೀ, ನಾವು ಕೇಳ್ತೀವಿ, ಮಾಡ್ತೀವಿ. ಅವರು ಗಿಚ್ಚಿಗಿಲಿಯಿಂದ ಆಯಿತು ನೋಡೋಣ ಅಂತ ಹೇಳಿದರು. ಬಟ್ ವಾಪಸ್ ಅಂತೂ ಕಾಲ್ ಬಂದಿಲ್ಲ ರೀ. ಅದು ಬಂದರೆ ಖಂಡಿತ ನಾನು ಯಾವುದೇ ಇರಲಿ ಪ್ರೋಗ್ರಾಮ್ಸ್, ರಿಯಾಲಿಟಿ ಶೋಸ್ ನಾನು ಮಾಡ್ತೀನಿ. ಸೊ ಸ್ಟಾರ್ಟಿಂಗ್ ಬಿಗ್ ಬಾಸಿಂದ ಬಂದಾಗ ಮಾಡಿದ್ದೆ, ಯಾವುದು ಮಜಾ ಬರತ್ತ ಮಾಡಿದ್ದೆ, 1-2 ಎಪಿಸೋಡ್ ಮಾಡಿದ್ವಿ. ಅದಾದಮೇಲೆ ಏನು ಮಾಡೋಕ್ಕೆ ಹೋಗಿಲ್ಲ. ಖಂಡಿತ ಹಂಗೇನಾದ್ರು ಕರೆದ್ರೆ ಪಕ್ಕ ನಾನು ಮಾಡ್ತೀನಿ ರೀ. ಈಗ ಸಿನಿಮಾಗಳು ಏನೇನು ಮಾಡ್ತಿದ್ರ, ಯಾವ್ಯಾವ ಪ್ರಾಜೆಕ್ಟ್ಗಳಿದ್ದಾವೆ, ಯಾರ ಜೊತೆ ನಟನೆ ಮಾಡ್ಬೇಕನ್ನುವಂಥ ಆಸೆ ಇದೆ ನಿಮಗೆ? ನೋಡಿ, ನಾವು ಕಲಾವಿದರು, ಇವ್ರ ಜೊತೆ ಮಾಡ್ಬೇಕಂತ ಏನಿಲ್ಲ. ಯಾವುದೇ ಹೀರೋ ಆಗಿರಲಿ, ಯಾವುದೇ ಪ್ರಾಜೆಕ್ಟ್ ಆಗಿರಲಿ, ಕ್ಲಿಯರ್ ಆಗಿರೋ ಪ್ರಾಜೆಕ್ಟ್ಸ್ಗಳಿದ್ರೆ ಖಂಡಿತ ನಾನು ಮಾಡ್ತೀನಿ. ನನಗೇನು ಇದೇ ಥರ ಕ್ಯಾರೆಕ್ಟರ್ ಬೇಕು, ಹಂಗೆ ಬೇಕು, ಹಿಂಗೆ ಬೇಕಂತ ಏನಿಲ್ಲ. ಸೊ ಮೂವೀಸ್ ಕಡೆಗೆ ಜಾಸ್ತಿ ನಮ್ಗೆ ಒಲವೇ ಇಲ್ಲ ರೀ. ಯಾಕಂದರೆ ಈಗ ಮೂವೀಸ್ ನಮ್ಮ ಓಡೋದೇ ಕಡಿಮೆ ಆಗಿಬಿಟ್ಟವ್ರಿ. ಹಾಗಾಗಿ ಯಾರೂ ಪ್ರೊಡ್ಯೂಸ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ಲಿಕ್ಕೆ ರೊಕ್ಕ ವಾಪಸ್ ಬರ್ತಾವಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಇಷ್ಟೇ ಹೇಳೋದು, ಯಾಕೆ ಬೇರೆ ಭಾಷೆಗಳಿಗೆ ಸಪೋರ್ಟ್ ಮಾಡಿ ಬೇರೆ ಭಾಷೆಗೆ ಮೂವಿಗಳನ್ನ ಬೆಳೆಸೋದ್ರಿ. ನಮ್ಮ ಕನ್ನಡ ಭಾಷೆಯಲ್ಲಿ ಎಷ್ಟೊಂದು ಚಲೋ ಮೂವಿಗಳು ಬರ್ತಾವೆ. ಯಶ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ದರ್ಶನ್ ಸರ್ ಆಗಿರಲಿ, ಎಷ್ಟು ಒಳ್ಳೊಳ್ಳೆ ಮೂವಿಗಳು ಇರ್ತಾವೆ. ನಮ್ಮ ಕನ್ನಡ ಮೂವಿಗಳನ್ನ ನೋಡಿ ನಮ್ಮ ಕನ್ನಡ ಚಿತ್ರರಂಗದ ಜನತೆನ ನಾವು ಹೀರೋಯಿನ್ಸ್ ಬೆಳೆಸೋಣ. ಬೇರೆ ಭಾಷೆ ಈ ಬಂದ ತಕ್ಷಣ ರಪ್ ಅಂತೇಳಿ ನಾವು ತಮಿಳ್ ತೆಲುಗುದ ಥಿಯೇಟ್ರ್ ಫುಲ್ ಮಾಡೋಕ್ಕಿಂತ ನಮ್ಮ ಕನ್ನಡ ಚಿತ್ರಗಳನ್ನ ಥಿಯೇಟ್ರ್ ಫುಲ್ ಮಾಡೋಣ, ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡೋಣ. ನಮಗೂ ಅವಕಾಶ ಸಿಕ್ಕರೆ ನಾವು ಮಾಡೋಣ, ಬೇರೆಯವ್ರನ್ನ ಬೆಳೆಸೋಣ ಅಷ್ಟೇ. ಕೊನೆಯದಾಗಿ ಸೋನು ಪಾಟೀಲ್ ಅವರ ಮುಂದಿನ ಗುರಿ ಏನು? ಏನು ಗಳಿಸ್ಬೇಕಂತಿದ್ದೀರಾ ಜೀವನದಲ್ಲಿ? ನನಗೆ ಏನು ಗಳಿಸೋದಿಲ್ಲ ರೀ. ನಾನು ಇರೋ ತನಕ ರೀ, ನನ್ನ ಜೀವ ಇರೋ ತನಕ ನಮ್ಮ ಅಪ್ಪ ಅವನ ತುಂಬ ಖುಷಿಯಾಗಿ ನೋಡ್ಕೋಬೇಕು ಅನ್ನೋದು ಒಂದೇ ನಂಗೆ ಆಸೆ ಐತಿ. ನನ್ನ ಪ್ರಪಂಚ ಅಂದರೆ ನಮ್ಮ ಅಜ್ಜಿ, ನಮ್ಮಪ್ಪ, ನಮ್ಮವ್ವ ಆಗಿದ್ದರು. ಬಟ್ ಈಗ ಸದ್ಯಕ್ಕೆ ನಮ್ಮ ಅಜ್ಜಿ ಇಲ್ಲ ನನಗೆ. ಸೊ ಹಾಗಾಗಿ ನಮ್ಮ ಅಪ್ಪ ಅವನ್ನ ತುಂಬ ಚೆನ್ನಾಗಿ ಬೆಳೆಸಬೇಕು. ಅಂದರೆ ಮೀನ್ಸ್ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಈಗ ಎಷ್ಟೊಂದು ಮಂದಿ ವೃದ್ಧಾಶ್ರಮಕ್ಕೆ ಬಿಡ್ತಾರಲ್ಲ, ಅದನ್ನ ನೋಡ್ಕೊಳ್ಳೋ ಕರಳು ಹಿಂಡ್ತೈತ್ರಿ ನನಗೆ. ಯಾಕೆ ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಹೋಗ್ಬಿಡ್ತಾರೆ ಪಾಪ್ರಿ ಅವ್ರು? ಕೆಲವೊಂದಿಷ್ಟು ವಿಡಿಯೋಗಳು ನೋಡ್ತೀವಿ ಯೂಟ್ಯೂಬ್ನಾಗ, ಎಷ್ಟೊಂದು ತಂದೆ ತಾಯಿಗೆ ಅನಾಥಾಶ್ರಮಕ್ಕೆ ಹಾಕಿದ್ರೆ ಅದು ನೋಡಿದಾಗೆಲ್ಲ ನಂಗೆ ಭಾಳ ಕೆಟ್ಟ ಅನ್ನಿಸ್ತೈತಿ. ಯಾಕೆ ಒಂದು ತಂದೆ ತಾಯಿ ಏನು ಮಾಡ್ಯಾರ ನಿಮಗೆ? ಯಾಕೆ ಅವ್ರನ್ನ ಅಷ್ಟು ಮೂಲಿಗಂಪು ಮಾಡ್ತೀರಿ? ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ನನಗೆ ಆಯ್ಕೆ ಅಂತ ಬಂದರೆ ಜೀವನದಲ್ಲಿ ನಮ್ಮಪ್ಪ ಅವನು ಅಥವಾ ನನ್ನ ಜೀವನನೇ ಅಂತ ಆಯ್ಕೆ ಬಂದಾಗ ಖಂಡಿತವಾಗ್ಲೂ ನಾನು ನಮ್ಮ ತಂದೆ ತಾಯಿನ ಸೆಲೆಕ್ಟ್ ಮಾಡ್ತೀನಿ. ಸೊ ನನ್ನ ಗುರಿ ಇಷ್ಟೇ, ನಾನು ಬದುಕಿರೋ ತನಕ ನಮ್ಮ ತಂದೆ ತಾಯಿ ಇರಬೇಕು. ನಾನು ಬದುಕಿರೋ ಗಂಟ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು.
ತುಂಬ ಚೆನ್ನಾಗಿ ಅಂದ್ರೆ ರಾಯಲ್ ಲೈಫ್ ಮಾಡಿಸಿಲ್ಲ ಅಂದರೂ ಹೊಟ್ಟೆ ತುಂಬ ಊಟ ಹಾಕಿ ಅವ್ರಿಗೇನು ಕಡಿಮೆ ಬೀಳಲ್ಲಂಗೆ ನೋಡ್ಕೋದು ಒಂದೇ ನನ್ನ ಗುರಿ ಐತಿ. ಆಮೇಲೆ ನಮ್ಮ ತಮ್ಮನ ಮಕ್ಕಳಿದ್ದಾರೆ ಸಾನ್ವಿ ಮತ್ತು ವಿರಾಟ್ ಅಂತ, ಅವರೇ ನನ್ನ ಮಕ್ಕಳು ಅಂದ್ಕೊಂಡು ನನಗೆ ಬೆಳೆಸ್ಬೇಕಂತ ಇದೆ. ಸೊ ಅವ್ರನ್ನ ತುಂಬ ಒಂದು ಒಳ್ಳೆ ಅವ್ರಿಗೆ ಎಜುಕೇಷನ್ ಕೊಡಿಸಿ ಒಂದು ಈ ಇದರಲ್ಲಿ ತುಂಬ ಚೆನ್ನಾಗಿ ಓದಿಸಿ ಒಂದು ಡಾಕ್ಟ್ರು ಇಂಜಿನಿಯರ್ ಮಾಡಬೇಕಂತ ನನಗೆ ಆಸೆ ಐತಿ. ಸೊ ಅದೊಂದು ಗುರಿ ಐತೆ ಅಷ್ಟೇ ರೀ. ಅದು ಬಿಟ್ಟರೆ ಮೇನ್ ಗುರಿ ಅಂದರೆ ನಮ್ಮ ತಂದೆ ತಾಯಿನ ಇರೋಗಂಟ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನನಗೆ ಆಸೆ ಇರೋದು. ದೇವರು ಅವ್ರು ಇರೋಗಂಟ ನನಗೆ ಜೀವ ಇಟ್ಟಿರಲಿ ಅನ್ನೋದು ಒಂದೇ ನನಗೆ ಬೇಡಿಕೆ ಐತಿ. ಸೊ ಭಗವಂತ ಅದೊಂದು ಶಕ್ತಿ ಕೊಡಲಿ ಅಷ್ಟೇ ರೀ ನನಗೆ.